ಹಾಯ್ ಫ್ರೆಂಡ್ಸ್, ಏನು ಬೆಳಗ್ಗೆನೇ ವೀಡಿಯೋ ಮಾಡ್ತಿದ್ದೀನಿ ಅಂತನಾ. ಇವತ್ತು ಸಂಡೇ ಸ್ಪೆಷಲ್. ನಮ್ಮನೆ ಯಾವಾಗಲೂ ರೊಟ್ಟಿ ಅಥವಾ ಎಗ್ ರೈಸ್ ಮಾಡ್ತಿರ್ತೀನಿ. ಇವತ್ತು ಎಗ್ ರೈಸ್ ಮಾಡಿದ್ದೀನಿ. ಸೊ ಊಟಕ್ಕೆ ಕೊಡಬೇಕೀಗ. ನಾವು ಸಂಡೇ ಹೇಳೋದು ಲೇಟು, ಸ್ವಲ್ಪ ತಿನ್ನೋದು ಲೇಟ್ ಆಗಿರುತ್ತೆ. ಜೊತೆಗೆ ಊರಿಂದ ಬರಬೇಕಾದ್ರೆ ಬೆಣ್ಣೆ ಕೊಟ್ಟಿದ್ರು ನಮ್ಮತ್ತೆ, ಅದನ್ನು ಕಾಯಿಸೋದಕ್ಕೆ ಇಡಬೇಕು. ಪಾತ್ರೆಗಳಂತೂ ರಾತ್ರಿದೆಲ್ಲ ಇತ್ತು. ಸೊ ಅದನ್ನೆಲ್ಲ ತೊಳೆದು ಎತ್ತಿಟ್ಟಿದ್ದೀನಿ, ಅಲ್ಲಿ ಇಲ್ಲಿ ಅಂತ ಹಿಂಗೆ ಅದೆಲ್ಲ ಜೋಡಿಸ್ಬೇಕು. ಅಷ್ಟರಲ್ಲಿ ನಮ್ಮ ಅಚ್ಚು ಕೂಡ ಬುಕ್ಸ್ ಎಲ್ಲ ಜೋಡಿಸೋದಕ್ಕೆ ಹೇಳಿದ್ದೆ. ಅಚ್ಚು ನೋಡಿ ಓಡೋಗಿದ್ದಾನೆ. ಅಚ್ಚು ಮರಿ, ಬುಕ್ಸ್ ಎಲ್ಲ ಹೆಂಗಿತ್ತು ಜೋಡಿಸೋದಕ್ಕೆ ಹೇಳಿದ್ದೆ. ಜೋಡಿಸಾದ್ಮೇಲೆ ಈಗ ಡಿಮಾರ್ಟ್ ಅವ್ರು ಬಂದರು ಅಂದ್ಬಿಟ್ಟು ಸ್ವಲ್ಪ ಆರ್ಡರ್ ಮಾಡಿದ್ವಿ ಮನೆಗೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ನೋಡೋಣ. ಅಚ್ಚು, ಬುಕ್ ಜೋಡಿಸೋ ಅಂದಲ್ಲಿ ಏನು ಮಾಡ್ತಿದ್ಯಾ? ಎತ್ತಿಡು ಎತ್ತಿಡು, ಆಯಿತು. ಬುಕ್ ಜೋಡಿಸು. ಟಿಫನ್ ತಿನ್ನೋದು ಲೇಟ್ ಆಗಲ್ವಾ? ಈಗ ನಾವು ಸಾಮಾನು ಆರ್ಡ್ರ್ ಮಾಡಿದ್ರೆ ಡಿಮಾರ್ಟಿಂದ ಇದೇ ಥರ ಬರುತ್ತೆ. ಸೊ ಚಿನ್ನಪ್ಪಿ ಅವರೇ, ಸೈಡಿಗೆ ಬಾ. ಈ ಸೈಡ್ ಬಾರೋ ಚಿನ್ನಪ್ಪಿ. ಓರಿಯೋ ಇದೊಂದು ಫಸ್ಟ್ ಅಂತಿರ್ತೀನಿ ನೋಡು. ಏನು ಫಸ್ಟ್ ಓಪನ್ ಮಾಡಬೇಕು. ಯಾವ ಥರ ಓಪನ್ ಮಾಡಲಿ? ನಾನು ಇದ್ದಿದ್ರೆ ಅದನ್ನ ಕೈಯಲ್ಲೇ ಇಟ್ಕೋಚು. ನಾನು ಇಟ್ಕೊತೀನಿ. ಬಿದ್ದೋದ್ರೆ ವೇಸ್ಟ್ ಆಗುತ್ತೆ, ಇಟ್ಕೊಳ್ಳೋ. ನಡಿ. ಇವಾಗ ಟಿಫನ್ ತಿನ್ನಿ. ಒಂದೇ ಸಲ ಬಿಸ್ಕೆಟು ಅದು ಇದು ತಂದಿಟ್ರತ್ತಲ್ಲ ತಿನ್ಬೇಡಿ, ಗೊತ್ತಾಯ್ತಾ? ಲಾಸ್ಟ್ ಟೈಮ್ ಏನು ಮಾಡಿದ್ರಿ ಹೇಳಿ? ನಾನು ಹೇಳಿದ್ದು ಅಚ್ಚು ನಿನಗೆ ಬುಕ್ಸ್ನ ಎತ್ತಿಡು ಅಂತ ಅಲ್ವಾ? ಅಚ್ಚು ಅದನ್ನ ಎತ್ತಿಡು, ಬುಕ್ನ ಎತ್ತಿಡು ಅಂತಲ್ವಾ ಹೇಳಿದ್ದು ನಾನು? ದೊಡ್ಡ ಚಿಕ್ಕು ಮೀಡಿಯಂ ದೊಡ್ಡ ಶೀಟ್ಸ್ ಬೇಗ ಎತ್ತಿಡು. ಈ ಗ್ರಾಸರೀಸ್ ಎಲ್ಲ ಸೆಗ್ರಿಗೇಟ್ ಮಾಡ್ತೀವಿ. ಯಾಕೆ ಇಟ್ಕೊಳ್ಳೋ, ಬಿಡು, ಅಣ್ಣ ಇಡ್ತಾನೆ. ನೋಡಿ ಯಾವ ಥರ. ಅವಾಗ ಈಗ ನಮ್ದಿದು ಅಚ್ಚಿ ನಂದು ಫುಲ್ಲು. ಓಕೆ, ಅದೇ ಪಾಕಿಮನ್ ಕಾರ್ಡ್ ಸಿಗಿದ್ರೆ ಅದೇ ನಂದು. ಹೌದು, ಎಷ್ಟರಲ್ಲಿ ನಂದ್ರಲ್ಲಿ ಎಷ್ಟು ಬರುತ್ತೋ ಅಷ್ಟು ಕಂಪ್ಯೂಟರ್ ಕ್ಲಾಸ್ ಎತ್ತಿಟ್ಕೊಬತ್ತೀನಿ ಬುಕ್ನ. ಚಿನ್ನಪ್ಪಿ ನಿನ್ನ ನಾಟಕ ಮಾಡಿ ಸಾಕು. ಹೇಗಿದೆ ಎಗ್ ರೈಸು? ಹಾಂ, ಸೂಪರ್ ಆಗಿದೆ.
ಬೈ ಬೈ ತಿನ್ಕೊ. ಹೇಳಿ ತಿನ್ಬಿಟ್ಟು ಏನು ಮಾಡ್ತೀಯ ಅಂತ ತಂದ್ಬಿಟ್ಟು ನಾನು ಹೇಳಿಸ್ಕೊಬಾರ್ದು ಯಾವತ್ತು ಪೇರೆಂಟ್ಸ್ ಹತ್ರ. ನೀನೇನು ಮಾಡ್ತೀಯ ಅಚ್ಚು? ಹಾಂ, ಓದ್ಕೋತೀವಿ. 5 ಮಿನಿಟ್ಸಲ್ಲಿ ಮುಗಿಸಿ ಯಾವುದೇ ಕೊಟ್ಟರು ಕೈಗೆ. ನಿನಗೆ ಹೇಳ್ತಿರೋದು ಚಿನ್ನಪ್ಪಿ ಅವರೇ. ಅಚ್ಚು ರೆಡಿ ಸ್ಟಡಿಗೋ. ಹೇಗಿದೆ ಅಚ್ಚು ಟೇಸ್ಟು? ಓಡೋದು ಅದೆಲ್ಲ ಮಾಡ್ತೀವಿ, ಅದಕ್ಕೆ ಅಮ್ಮ ವಿಡಿಯೋ ಮಾಡಕ್ಕೆ ವೆರಿ ಈಸ್. ಆಡು ಆಡು. ಪ್ಲಾನ್ ವರ್ಕೌಟ್. ನಾಳೆಯಿಂದ ಮಾತಾಡ್ಬೇಡ. ಫ್ರೈಡೇ ಸಂಡೇ ಟ್ಯೂಸ್ಡೇ ಇವಾಗ ಬೆಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ನಾನು ಬೆಣ್ಣೆ ಕಾಯಿಸಾದ್ಮೇಲೆ ಏನು ಮಾಡ್ತೀವಿ ಅಂತ ಅಂದರೆ, ಆ ಬೆಣ್ಣೆ ಎಲ್ಲನೂ ನೀಟಾಗಿ ಸೋದಿಸ್ಕೊಬಿಟ್ಟು ಅದರೊಳಗಡೆಗೆ ಮುದ್ದೆ ಮಾಡ್ಕೊತೀವಿ. ಅಂದರೆ ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ. ಈಗ ಜಸ್ಟ್ ಕಾಯ್ತಾ ಇದೆ, ನೋಡೋಣ ಕಾದಾದ್ಮೇಲೆ ಹೇಗೆ ಬರುತ್ತೆ ಅಂತ. ಅಲ್ಲಿ ತನಕ ಸ್ವಲ್ಪ ಬೆಳಿಗ್ಗೆ ಟಿಫನ್ ಮಾಡಿದ ಪಾತ್ರೆಗಳಿದೆ, ಅದನ್ನು ಸ್ವಲ್ಪ ತೊಳ್ಕೊಳ್ಳೋಣ. ಈ ಬೆಣ್ಣೆ ಕಾಯಿಸಿದ್ಮೇಲೆ ಇಷ್ಟು ಚೆನ್ನಾಗಿ ತುಪ್ಪ ಬಂದಿದೆ. ಆ್ಯಕ್ಚುಲಿ ಒಳಗಡೆನೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅದನ್ನು ಫಿಲ್ಟರ್ ಮಾಡಿಕೊಂಡ್ರೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಂದು ಕಡೆ ಚಿಕನ್ ಬಿರಿಯಾನಿ, ಇನ್ನೊಂದು ಕಡೆ ಸಾಂಬಾರಿಗೆ ಅಂತ ರೆಡಿ ಮಾಡಿದ್ದೀನಿ. ಸೊ ಪೀಸ್ಗಳನ್ನ ಹಾಕ್ತಾ ಇದ್ದೆ ಅದಕ್ಕೆ.
ಫೈನಲಿ ಬಿರಿಯಾನಿ ರೆಡಿ ಆಯಿತು. ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಉಪ್ಪೆಲ್ಲ ಹಿಡಿದಿದೆ. ಸೊ ಒಂದು ವಿಷಲ್ ಕೂಗಿಸ್ಕೊಂಡ್ಬಿಡೋಣ. ಈ ಸೈಡ್ ಬಿರಿಯಾನಿ, ಈ ಸೈಡ್ ಸಾಂಬಾರು ಎರಡೂ ರೆಡಿ ಆಯಿತು. ಸೊ ರೆಡಿ ಆಯಿತು. ಊಟ ಮಾಡ್ಬೇಕಾದ್ರೆ ಮತ್ತೆ ಸಿಗೋಣ. ಫೈನಲಿ ಬಿರಿಯಾನಿ ಸೂಪರಾಗಿ ಬಂದಿದೆ. ಈಗ ಭರ್ಜರಿ ಬ್ಯಾಟಿಂಗ್ ಮಾಡೋಣ ಬನ್ನಿ. ತಿಂದ್ರಾ? ಹೇಗಿದೆ? ಕರೆಕ್ಟಾಗಿ ಕುತ್ಕೋ ಚಿನ್ನಪ್ಪೆ. ಕರೆಕ್ಟ್ ಆಯ್ತಾ ಸುರೇ? ಎರಡು ತಂಡಗಳ ರೆಪ್ರೆಸೆಂಟೇಟಿವ್ಸ್ ಕೂಡ ಇನ್ಸ್ಪೈರ್ ಮಾಡ್ತಾರೆ ನೆಕ್ಸ್ಟ್ ಜನರೇಷನ್ಗಳನ್ನ ಟ್ರೋಫಿ ಗೆಲ್ಲಕ್ಕೆ. ಲೆಜೆಂಡರಿ ಪ್ಲೇಯರ್ಸ್. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ತಿನ್ನಬೇಕು ಬೇಗ.